ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೌತೆಕಾಯಿಂದ ಇದುವರೆಗೆ ನೀವು ಭಾಳ ರೆಸಿಪಿಗಳನ್ನ ಮಾಡಿರ್ತೀರ. ಬಟ್ ನಮ್ಮ ಅಜ್ಜಿ ಮಾಡೋ ಈ ರೆಸಿಪಿನ ನೀವು ಇದುವರೆಗೂ ತಿಂದಿರಲಿಕ್ಕಿಲ್ಲ. ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಇದು ನಮಗೆ ಬಿಸಿ ಬಿಸಿ ಅನ್ನಕ್ಕೆ, ರೊಟ್ಟಿ, ಚಪಾತಿಗೆ ಯಾವುದೇ ಕಾಂಬಿನೇಷನ್ಗಾದರೂ ಸಖತ್ ಟೇಸ್ಟ್ ಇರುತ್ತೆ. ನೀವು ಖಂಡಿತ ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಈ ರೆಸಿಪಿಯನ್ನು ಶೇರ್ ಮಾಡಿ. ಇನ್ಯಾಕೆ ಲೇಟ್, ಮತ್ತು ಇದು ಯಾವ ರೀತಿ ಮಾಡೋದಂತ ಪ್ರೊಸೆಸ್ ನೋಡೋಣ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಒಂದು 1/4 kg ಸೌತೆಕಾಯಿನ ಸಿಪ್ಪೆ ತೆಗೀದೆ, ಅದೇ ರೀತಿ ಬೀಜನೂ ತೆಗಿಬಾರ್ದು. ಸಿಪ್ಪೆ ಬೀಜನ ಅದೇ ರೀತಿ ಉಳಿಸ್ಕೊಂಡ್ಬಿಟ್ಟು ಈ ರೀತಿ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಮಂಗಳೂರು ಸೌತೆಕಾಯಿ ತೊಗೊಂಡಿದ್ದೀನಿ. ಈ ಸೌತೆಕಾಯಿ ಈ ರೆಸಿಪಿಗೆ ಟೇಸ್ಟ್ ಅನಿಸುತ್ತೆ. ಅದೇ ರೀತಿ ಒಂದು ಟೊಮೆಟೊ, ಒಂದು 7-8 ಹಸಿಮೆಣಸಿನ್ಕಾಯಿ, ಒಂದು ಹಿಡಿಯಷ್ಟು ಶೇಂಗಾ ಬೀಜ, ಒಂದು 7-8 ಬೆಳ್ಳುಳ್ಳಿಯನ್ನು ಈ ರೀತಿ ಹಾಕ್ಕೊಂಡಾದಮೇಲೆ ಒಂದು ಸ್ಪೂನ್ನಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳಿ. ಅದಾದಮೇಲೆ ಒಂದು ಅರ್ಧ ಟೀ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನೀರು ಜಾಸ್ತಿ ಸೇರಿಸ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಸೌತೆಕಾಯಿಂದ ನೀರು ಕೂಡ ನಮಗೆ ರಿಲೀಸ್ ಆಗುತ್ತೆ. ಸೊ ಒಂದು ಅರ್ಧ ಟೀ ಗ್ಲಾಸ್ ಆದರೆ ಸರಿ ಹೋಗಿಬಿಡುತ್ತೆ. ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಇದ್ರ ಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಮಧ್ಯದಲ್ಲಿ ಅವಾಗ ತಿರುಗಿಸ್ಕೊಳ್ತಾ ಸೌತೆಕಾಯಿ ಎಲ್ಲ ನಮಗೆ ಸಾಫ್ಟ್ ಆಗೋವರೆಗೂ ಕೂಡ ನಾವು ಇದನ್ನು ಕುಕ್ ಮಾಡ್ಕೋಬೇಕು. ಇಲ್ಲಿ ಖಾರಕ್ಕೆ ನೀವು ಹಸಿಮೆಣಸಿನ್ಕಾಯಿ ಅನ್ನೋದು ನಿಮಗೆ ಟೇಸ್ಟಿಗೆ ತగ్గಷ್ಟು ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಬೇಕಂದರೆ ನೀವು ಸ್ವಲ್ಪ ಹೆಚ್ಚಿಗೆ ಕೂಡ ಹಾಕ್ಕೋಬೋದು. ನೋಡಿ, ನಮಗೆ ಸೌತೆಕಾಯಲ್ಲೆಲ್ಲ ನೀರೆಲ್ಲ ಕಂಪ್ಲೀಟಾಗಿ ಹೋಗಿದೆ. ಅದೇ ರೀತಿ ಪೀಸ್ ಕೂಡ ನಮಗೆ ಚೆನ್ನಾಗಿ ಸಾಫ್ಟ್ ಆಗಿದೆ ಸೌತೆಕಾಯಿ. ನೋಡಿ, ಈ ರೀತಿ ನಮಗೆ ಸಾಫ್ಟ್ ಆದರೆ ಸರಿ ಹೋಗಿಬಿಡುತ್ತೆ. ಇನ್ನೂ ಜಾಸ್ತಿ ಸಾಫ್ಟ್ ಆದ್ರೂ ನಮಗೆ ಈ ಪಚ್ಚಡಿ ಅಷ್ಟು ಟೇಸ್ಟ್ ಅನಿಸೋದಿಲ್ಲ. ಈ ರೀತಿ ಚೆನ್ನಾಗಿ ಕುಕ್ ಮಾಡ್ಕೊಂಡು ಆದಮೇಲೆ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡಿ. ಇದು ತಣ್ಣಗಾಗೋಷ್ಟರಲ್ಲಿ ನಾನು ಇಲ್ಲಿ ಚಟ್ನಿ ಕಲ್ಲನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಚಟ್ನಿ ಕಲ್ಲು ಇಲ್ಲ ಅಂದವರು ನೀವು ಮಿಕ್ಸಿ ಜಾರ್ನಲ್ಲಾದರೂ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಉಪ್ಪು, ಜೀರಿಗೆ, ಒಂದು 4-5 ಹಸಿ ಬೆಳ್ಳುಳ್ಳಿನ ಈ ರೀತಿ ಸೇರಿಸ್ಕೊಂಡು ಸ್ವಲ್ಪ ಈ ರೀತಿ ಜಜ್ಕೊಳ್ಳಿ. ಈ ರೀತಿ ಜಜ್ಜ್ ಆದಮೇಲೆ ನಾವು ಆರಿಸ್ಕೊಳ್ಳಕ್ಕೆ ಇಟ್ಕೊಂಡಿದ್ವಲ್ಲ ಸೌತೆಕಾಯಿಯನ್ನು, ಅದನ್ನು ಇದಕ್ಕೆ ಆರಿದ ಮೇಲೆ ಈ ರೀತಿ ಸೇರಿಸ್ಕೊಂಬಿಡಿ. ಈ ರೀತಿ ಹಾಕ್ಕೊಂಡಾದಮೇಲೆ ನಮಗೆ ಫ್ಲೇವರ್ಗೂ ಅದಕ್ಕೆ ಅದೇ ರೀತಿ ಟೇಸ್ಟು ಕೂಡ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಕೊತ್ತಂಬರಿ ಕೂಡ ಈ ರೀತಿ ಹಾಕ್ಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಜಜ್ಕೊಳ್ಳಿ. ನಮ್ಗೆ ತೀರಾ ಮೆತ್ತಗೆ ಪೇಸ್ಟ್ ಥರ ಆಗಬಾರ್ದು ಈ ಪಚ್ಚಡಿ ಅನ್ನೋದು. ಸ್ವಲ್ಪ ಪೀಸ್ಗಳು ನಮಗೆ ಬಾಯಿಗೆ ಬರಬೇಕು, ಆವಾಗೇ ಟೇಸ್ಟ್ ಅನಿಸುತ್ತೆ. ಸೊ ತರಿಯಾಗಿ ಸ್ವಲ್ಪ ಪೀಸ್ಗಳು ಕಾಣೋ ರೀತಿಯಲ್ಲಿ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಾಣಿಸ್ತಿರ್ಬೇಕು ನಮಗೆ. ಸ್ವಲ್ಪ ದೊಡ್ಡ ಪೀಸ್ಗಳಾಗಿ ಈ ರೀತಿ ಕಾಣಿಸ್ತಾ ಇದ್ರೇ ಟೇಸ್ಟ್ ಅನಿಸುತ್ತೆ. ಇದನ್ನು ಈ ರೀತಿ ಮಾಡ್ಕೊಂಡಾದಮೇಲೆ ತೆಗೆದು ಪಕ್ಕಕ್ಕೆ ಇಟ್ಕೊಂಬಿಡಿ. ಇದನ್ನು ಈ ರೀತಿ ನಾವು ಅನ್ನದಲ್ಲಿ ಇಲ್ಲ ಅಂದರೆ ರೊಟ್ಟಿ ಚಪಾತಿ ತಿಂದ್ರೇ ಟೇಸ್ಟ್ ಅನಿಸುತ್ತೆ. ಬಟ್ ಇದಕ್ಕೆ ಒಗ್ಗರಣೆ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ನಾನಿಲ್ಲಿ ಒಗ್ಗರಣೆನ ಹಾಕ್ತಾಯಿದ್ದೀನಿ. ಒಗ್ಗರಣೆಗೋಸ್ಕರ ಒಂದು ಸ್ಪೂನ್ ಆಯಿಲ್ ತೊಗೊಂಬಿಟ್ಟು ಒಗ್ಗರಣೆ ಸಾಮಾನು ಹಾಕ್ಕೊಂಬೇಡಿ. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, 1 ಇಲ್ಲ 2 ಒಣಮೆಣಸಿನ್ಕಾಯಿನ ಈ ರೀತಿ ಸ್ವಲ್ಪ ಬಾಡಿಸ್ಕೊಂಡಾದಮೇಲೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಂಬಿಟ್ಟು ಒಗ್ಗರಣೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಗ್ಗರಣೆ ರೆಡಿ ಆದಮೇಲೆ ಸ್ಟವನ್ನು ಆಫ್ ಮಾಡ್ಕೊಂಬಿಟ್ಟು ಇದಕ್ಕೆ ನಾವೀಗ ಮೊದಲನೇದಾಗಿ ಗ್ರೈಂಡ್ ಮಾಡ್ಕೊಂಡಿಟ್ಕೊಂಡಿರೋ ಆ ಪಚ್ಚಡಿಯನ್ನು ಸೇರಿಸ್ಕೋಬೇಕು. ನಾವು ಇದನ್ನು ಮತ್ತೆ ಪಚ್ಚಡಿಯನ್ನು ಕುಕ್ ಮಾಡ್ಕೋಬೇಕಾಗಿಲ್ಲ. ಜಸ್ಟ್ ನಾವು ಹಾಕ್ಕೊಂಡಿರೋ ಒಗ್ಗರಣೆಯಲ್ಲಿ ಸ್ವಲ್ಪ ಇದು ಮಿಕ್ಸ್ ಆದರೆ ಸಾಕು. ಸ್ವಲ್ಪ ಆ ಬಿಸಿಗೆ ಇದು ಚೆನ್ನಾಗಿ ನಮಗೆ ಮಿಕ್ಸ್ ಆಗಿಬಿಡುತ್ತೆ. ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಜಾಸ್ತಿ ಕುಕ್ ಮಾಡಲಿಕ್ಕೆ ಹೋಗಬಾರ್ದು. ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ನಾವು ಇದನ್ನು ಸೇರಿಸ್ಕೋಬೇಕು. ನೋಡಿ, ನಮಗೆ ಪಚ್ಚಡಿ ಅನ್ನೋದು ರೆಡಿ ಆಗಿಬಿಟ್ಟಿದೆ. ನಮಗೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 4-5 ದಿನ ಆದ್ರೂ ಇದು ನಮಗೆ ಕೆಡೋದಿಲ್ಲ. ಬಟ್ ಹೊರಗಡೆ ಇದ್ದರೆ 1 ದಿನಕ್ಕಿಂತ ಇದು ಜಾಸ್ತಿ ಇರೋದಿಲ್ಲ. ನೋಡಿ, ನೀವು ಕ್ವಾಂಟಿಟಿ ಅನ್ನೋದು ಮಾಡ್ಕೊಳ್ಳಿ. ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿ ಅನಿಸುತ್ತೆ. ನೀವು ಖಂಡಿತ ಟ್ರೈ ಮಾಡಿ. ಟೇಸ್ಟ್ ಹೇಗಿದೆ ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕೋದು ಮರಿಬೇಡಿ. ನಿಮ್ಮಲ್ಲಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.